ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಬಂದೇ ಬಂದಿರುತ್ತೆ ಮನಸ್ಸಲ್ಲಿ ಅಲ್ವಾ? ಆಕಾಶ ನೀಲಿ ಬಣ್ಣದಲ್ಲೇ ಏಕೆ ಕಾಣುತ್ತೆ ಅನ್ನುವಂಥ ಪ್ರಶ್ನೆ ಸಣ್ಣ ವಯಸ್ಸಲ್ಲಾಗಿರ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಾಗಿರಬಹುದು, ಎಂದಾದರೂ ನಿಮಗೆ ಈ ಪ್ರಶ್ನೆ ಮೂಡಿರುತ್ತೆ. ಹಸಿರು ಅಥವಾ ಕೆಂಪು ಬಣ್ಣದಲ್ಲಿ ಯಾಕೆ ಕಾಣುವುದಿಲ್ಲ, ಬರೀ ಆಕಾಶ ನೀಲಿ ಬಣ್ಣದಲ್ಲಿ ಒಂದೇ ಕಲರಲ್ಲಿ ಆಕಾಶ ಯಾಕೆ ಕಾಣಿಸುತ್ತೆ ಅನ್ನುವಂತಹ ಡೌಟು ನಿಮಗಿದ್ದೇ ಇರುತ್ತೆ. ಇದು ತುಂಬ ಸಾಮಾನ್ಯ ಪ್ರಶ್ನೆ, ಆದರೆ ಇದರ ಹಿಂದಿರುವ ವಿಜ್ಞಾನ ಮಾತ್ರ ಅದ್ಭುತವಾಗಿದೆ. ಸೊ ಇಂದಿನ ವಿಡಿಯೋದಲ್ಲಿ ನಾವು ತುಂಬ ಸರಳ ಕನ್ನಡದಲ್ಲಿ ಇದು ಯಾಕೆ ಆಕಾಶ ನೀಲಿ ಬಣ್ಣದಲ್ಲಿದೆ, ಸೂರ್ಯಾಸ್ತದ ಸಮಯದಲ್ಲಿ ಆಕಾಶ ಕೆಂಪಾಗುವುದು ಏಕೆ, ಬಾಹ್ಯಾಕಾಶದಿಂದ ನೋಡಿದರೆ ಆಕಾಶ ಕಪ್ಪಾಗಿರುವುದು ಏಕೆ, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬಹಳ ಜನರಿಗೆ ಸೂರ್ಯನ ಬೆಳಕು ಬಿಳಿ ಬಣ್ಣದಂತೆ ಕಾಣುತ್ತದೆ, ಆದರೆ ನಿಜವಾಗಿ ಆ ಬಿಳಿ ಬೆಳಕಿನೊಳಗೆ ಹಲವಾರು ಬಣ್ಣಗಳಿವೆ. ಅವು ಯಾವುವು ಗೊತ್ತಾ? ನೇರಳೆ, ಇಂಡಿಗೋ, ನೀಲಿ, ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು. ಇಂದ್ರಧನಸ್ಸಿನಲ್ಲಿ ಕಾಣುವ ಇದೇ 7 ಬಣ್ಣಗಳು ಸೂರ್ಯನ ಬೆಳಕಿನಲ್ಲೂ ಇವೆ. ಒಂದು ಪ್ರಿಸಮ್ ಮೂಲಕ ಬೆಳಕನ್ನು ಹಾಯಿಸಿದರೆ ಈ ಎಲ್ಲ ಬಣ್ಣಗಳು ಬೇರ್ಪಟ್ಟು ಕಾಣುತ್ತದೆ. ಹಾಗಾದರೆ ಈ ಎಲ್ಲ ಬಣ್ಣಗಳಲ್ಲೂ ಆಕಾಶ ಮಾತ್ರ ನೀಲಿಯಾಗಿ ಕಾಣುವುದೇಕೆ? ಇದಕ್ಕೆ ಉತ್ತರ ಭೂಮಿಯ ವಾತಾವರಣದಲ್ಲಿದೆ. ಹೌದು, ಭೂಮಿಯನ್ನ ಸುತ್ತುವವರಿಗೆ ಗಾಳಿಯನ್ನ ವಾತಾವರಣ ಎಂದು ಕರೆಯುತ್ತಾರೆ. ಈ ಗಾಳಿಯಲ್ಲಿ ಆಮ್ಲಜನಕ, ನೈಟ್ರೋಜನ್ ಹಾಗೂ ಅತಿ ಸಣ್ಣ ಕಣಗಳು ಇರುತ್ತವೆ. ಸೂರ್ಯನ ಬೆಳಕು ಈ ಕಣಗಳಿಗೆ ತಾಗಿದಾಗ ಅದು ಎಲ್ಲ ದಿಕ್ಕುಗಳಿಗೂ ಚದುರಿಸುತ್ತದೆ. ಈ ಪ್ರಕ್ರಿಯೆಯನ್ನ ವಿಜ್ಞಾನದಲ್ಲಿ ಸ್ಕ್ಯಾಟರ್ಮೆಂಟ್ ಆಫ್ ಲೈಟ್ ಎಂದು ಕರೆಯುತ್ತಾರೆ. ಎಲ್ಲ ಬಣ್ಣಗಳು ಚದುರುತ್ತದೆ, ಆದರೆ ಒಂದು ವ್ಯತ್ಯಾಸ ಇದೆ. ನೀಲಿ ಬಣ್ಣದ ಬೆಳಕು ಚಿಕ್ಕ ಅಲೆಧೈರ್ಯ ಹೊಂದಿರುವುದರಿಂದ ಅದು ಉಳಿದ ಬಣ್ಣಗಳಿಗಿಂತ ಹೆಚ್ಚು ಚದುರುತ್ತದೆ. ಆದ್ದರಿಂದ ನಮ್ಮ ಕಣ್ಣುಗಳಿಗೆ ಎಲ್ಲ ದಿಕ್ಕಿನಿಂದಲೂ ಹೆಚ್ಚು ನೀಲಿ ಬೆಳಕು ಬರುತ್ತದೆ. ಅದಕ್ಕಾಗಿಯೇ ನಮಗೆ ಆಕಾಶ ಸಂಪೂರ್ಣ ನೀಲಿ ಬಣ್ಣದಲ್ಲಿ ಕಾಣಿಸುತ್ತದೆ. ಇದೀಗ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ. ಬೆಳಿಗ್ಗೆ ಮತ್ತು ಸಂಜೆ ಆಕಾಶ ಕೆಂಪು ಮತ್ತು ಕಿತ್ತಳೆ ಬಣ್ಣದಲ್ಲಿ ಏಕೆ ಕಾಣುತ್ತದೆ ಗೊತ್ತಾ? ಈ ಸಮಯದಲ್ಲಿ ಸೂರ್ಯನು ನಮ್ಮ ತಲೆಯ ಮೇಲಿರುವುದಿಲ್ಲ, ದೂರದಲ್ಲಿ ಕಾಣ್ತಾನೆ. ಆದ್ದರಿಂದ ಸೂರ್ಯನ ಬೆಳಕು ಭೂಮಿಯ ವಾತಾವರಣದಲ್ಲಿ ಹೆಚ್ಚು ದೂರ ಪ್ರಯಾಣ ಮಾಡಬೇಕು. ಈ ಪ್ರಯಾಣದಲ್ಲಿ ನೀಲಿ ಬಣ್ಣದ ಬೆಳಕು ಬಹುತೇಕ ಚದುರಿ ಹೋಗುತ್ತದೆ. ಕೊನೆಯಲ್ಲಿ ಕೆಂಪು ಮತ್ತು ಕಿತ್ತಳೆ ಬಣ್ಣದ ಬೆಳಕು ಮಾತ್ರ ನಮ್ಮ ಕಣ್ಣಿಗೆ ಹೆಚ್ಚು ತಲುಪುತ್ತದೆ. ಆದ್ದರಿಂದ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಮಯದಲ್ಲಿ ಆಕಾಶ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಕಾಣುತ್ತದೆ. ಹಾಗಾದ್ರೆ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಆಕಾಶವನ್ನ ನೋಡಿದಾಗ ಅದು ನೀಲಿಯಾಗಿರುವುದಿಲ್ಲ, ಅದು ಸಂಪೂರ್ಣ ಕಪ್ಪಾಗಿ ಕಾಣುತ್ತದೆ. ಯಾಕೆ ಗೊತ್ತಾ? ಯಾಕೆ ಅಂದರೆ ಬಾಹ್ಯಾಕಾಶದಲ್ಲಿ ಭೂಮಿಯಂಥ ವಾತಾವರಣ ಇಲ್ಲ, ಬೆಳಕು ಚದುರಿಸಲು ಗಾಳಿ ಅಥವಾ ಕಣಗಳೇ ಇಲ್ಲ. ಆದ್ದರಿಂದ ಯಾವುದೇ ಬಣ್ಣ ಚದುರಿದರೆ ಆಕಾಶ ಕಪ್ಪಾಗಿ ಕಾಣುತ್ತದೆ. ಹಾಗಾದರೆ ಇಂದಿನ ವಿಡಿಯೋದಿಂದ ನಾವು ಏನು ಕಲಿತೆವು ಎಂಬುದನ್ನು ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ. ಅದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ. ಹಾಗಾದರೆ ಇವತ್ತಿನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಹಂಚಿಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಇನ್ನೊಂದು ಪ್ರಶ್ನೆ. ನಮ್ಮ ನಕ್ಷತ್ರಗಳು ಹಲವಾರು ಕಾಣಿಸ್ತಾ ಇರತ್ತೆ, ಆದರೆ ಕೆಲವೊಮ್ಮೆ ಮತ್ತು ಯುಗಾದಿ ಹಬ್ಬದಲ್ಲಿ ಒಂದು ನಕ್ಷತ್ರ ಕಾಣಿಸಿದ್ರು ಕೂಡ ನಾವು ತುಂಬಾ ಖುಷಿ ಪಡ್ತೀವಿ. ಹಾಗಾದರೆ ಆ ನಕ್ಷತ್ರದಲ್ಲಿ ಅಂತಹ ವಿಶೇಷತೆ ಏನಿದೆ ಅನ್ನೋದನ್ನು ನೀವು ತಿಳ್ಕೊಂಡು ಕಮೆಂಟ್ನಲ್ಲಿ ತಿಳಿಸಿ. ಇದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಏನು ಅಂತ ಹೇಳ್ತೇನೆ, ಅದಕ್ಕೆ ಉತ್ತರ ಕೂಡ ಹೇಳ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನೆಲ್ನ, ಕಾಯ್ತಾ ಇರಿ ಮುಂದಿನ ವಿಡಿಯೋಗಾಗಿ. ಮತ್ತೆ ಸಿಗೋಣ.